ಆದ್ರಿಂದ ನಿಮ್ಮೆಲ್ಲರಿಗೂ ಆ ಓಂ ನಮಃ ಶಿವಾಯ ಅನ್ನೋದು ಗೊತ್ತು, ಓಂ ನಮೋ ನಾರಾಯಣ ಗೊತ್ತು, ಓಂ ಶಕ್ತಿ ಗೊತ್ತು. ಆದರೂ ಸಹ ಈಗ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನನ್ನ ಜೊತೆ ಹೇಳಬೇಕು. ಇವತ್ತು ಪೌರ್ಣಮಿ ಅನುಗ್ರಹವಾಗಿ ಸಿದ್ಧಿಯಾಗತಕ್ಕಂಥ ವಿಚಾರಗಳನ್ನು ನಿನ್ನೆ ದಿವಸ ಆದಮೇಲೆ ಇವತ್ತು ಶನಿವಾರ ಸ್ಥಿರವಾರ. ಆ ಶನಿವಾರ ಸ್ಥಿರವಾರವಾಗಿರೋದ್ರಿಂದ ಸಾಯಂಕಾಲದಲ್ಲಿ ಶನಿಗೆ ಬಹಳ ಪ್ರೀತಿ. ಪಶ್ಚಿಮದಲ್ಲೇ ನೀವೆಲ್ಲ ವಾಸವಾಗಿರೋದ್ರಿಂದ ನೀವೇನು ಈ ಮಂಗಳೂರು ಬಂಟ್ವಾಳ ಸುತ್ತಮುತ್ತಲೂ ಇದ್ದೀರಾ, ನೀವೆಲ್ಲ ಸಮುದ್ರ ತೀರದಲ್ಲಿ ನಿಮ್ಮ ಜಾತಕಗಳನ್ನ ತೆಗೆದು ನೋಡ್ಕೊಳ್ಳಿ. ಪ್ರತಿಯೊಬ್ಬನ ಜಾತಕದಲ್ಲೂ ನಿಮ್ಮ ಹಣೆ ಬರದಲ್ಲಿ ಚಂದ್ರ ಶನಿ ನೋಡ್ತಿರ್ತಾನೆ, ಇಲ್ಲ ಚಂದ್ರನ ಜೊತೆ ಶನಿ ಇರ್ತಾನೆ, ಇಲ್ಲ ಚಂದ್ರ ಶನಿಗೆ ವಿರೋಧವಾಗಿ ನಿಂತಿರ್ತಾನೆ. ನೀವುಗಳು ಮಾತ್ರ ಈ ಸಮುದ್ರದ ಹತ್ರ ವಾಸವಾಗಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ನಮ್ಮ ಥರ ಬೆಂಗಳೂರಲ್ಲೆಲ್ಲೋ ಇರ್ತಿದ್ರಿ. ಯಾತಕ್ಕೆ ಅಂದರೆ ಹಣೆ ಬರ ಯಾರೂ ಬದಲಾಯಿಸೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಒಂದು ವಿದ್ಯೆ ಅಂತ ಇರ್ತಕ್ಕಂಥ ನನಗೆ 33 ಜನ ಗುರುಗಳ ಮುಖಾಂತರವಾಗಿ ಏನು ವಿದ್ಯೆ ಇದೆ ಪ್ರತಿಯೊಬ್ಬರಿಗೂ ತಿಳಿಸಬೇಕಾದ ಕರ್ತವ್ಯ ನಂದು. ನನಗೆ 5,000 ಜನ ಮಕ್ಕಳು ದತ್ತು ತಗೊಂಡಿದ್ದೀನಿ. ಒಂದು ಮಗುಗೆ 10,000 ರೂಪಾಯಿ ಪೂರ್ತಿಯಾಗಿ ಒಂದು ಮಗುಗೆ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ. ಅದು ನೋಡ್ಕೊಳ್ಳೋಕ್ಕೆ ನಂಗೆ ಸಾಕಾಗತ್ತೆ. ನಿಮಗೆಲ್ಲ ಬಂದು ಹಿಂಗೆ ಹೇಳ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಬೇಕಾಷ್ಟು ಜವಾಬ್ದಾರಿ ಇದೆ. ಅಂಥದ್ರಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪನಾದರೂ ಗಮನ ಇಟ್ಟು ನೀವು ಅರ್ಥ ಮಾಡಿಕೊಂಡ್ರೆ ಜೀವನ ಪೂರ್ತಿ ಬಹಳ ಚೆನ್ನಾಗಿರಲಿ ಅನ್ನೋ ಒಂದೇ ಉದ್ದೇಶ ನಂದು. ನಿಮ್ಮಿಂದ ನನಗೇನು ಅಪೇಕ್ಷೆ ಇಲ್ಲ. ಕೊಡ್ತಕ್ಕಂಥವಳು ಅವಳು, ಇಸ್ಕೊಳ್ತಕ್ಕಂಥವಳು ಅವಳು. ಬೇಕಾದ್ರೆ ಅವಳು ಇಸ್ಕೊಂತಾಳೆ, ಬೇಡದಿದ್ರೆ ಬಿಡ್ತಾಳೆ. ಅದಕ್ಕೆ ಒಬ್ಬ ಭಕ್ತ ಬರ್ತಾನಂತೆ. ಅವನು ನಾನು 1 ಲಕ್ಷ ಕೊಡ್ತೀನಿ ಸ್ವಾಮಿ ಅಂತಾನೆ. ಬಹಳ ಸಂತೋಷ. ಈ ಕಡೆ ಇರ್ತಾನೆ ಒಬ್ಬನ ದೊಡ್ಡ ರೌಡಿ, ಅವನು ಬರ್ತಾನೆ 1 ಲಕ್ಷ ಕೊಡ್ತೀನಿ ಸ್ವಾಮಿ ಅಂತಾನೆ. ಯಾಕೆಂದ್ರೆ ಅವ್ನು ಕೊಡ್ತಾ ಇದ್ದಾನಲ್ಲ ಅಂತ. ಬಹಳ ಸಂತೋಷ. ಎರಡೂ ದುಡ್ಡು 1 ಲಕ್ಷ ಇಲ್ಲಿ ಇಟ್ಟಿರ್ತಾನಂತೆ. ಆದರೆ ದೇವ್ರು ಏನು ಮಾಡ್ತಾನಂತ ಗೊತ್ತಾ, ಬಹಳ ಬುದ್ಧಿವಂತ. ಈ ರೌಡಿಗೆ ಬಂದಿರತಕ್ಕಂಥ ಪಾಪದ ದುಡ್ಡನ್ನ ಇಸ್ಕೊಂಡ್ರೆ 1 ಲಕ್ಷನ ಎಲ್ಲ ಹಾಕ್ತಾನೆ ಗೊತ್ತಾ, ಬಾತ್ರೂಮು ಲೆಟ್ರಿನ್ ಕಟ್ಟಡಕ್ಕೆ ಅದೇ ದೇವಸ್ಥಾನದಲ್ಲಿ ಹಾಕ್ಸ್ಕೊಂತಾನೆ. ಅದೇ ಒಳ್ಳೆ ಧರ್ಮವಾಗಿ ಬಂದಿರತಕ್ಕಂಥ ದೇವರು ಆ 1 ಲಕ್ಷ ರೂಪಾಯಿ ಒಳ್ಳೆ ಒಂದು ಸದ್ವಿನಿಯೋಗವಾಗಿದ್ರೆ ಗರ್ಭಗುಡಿಯ ಗೋಪುರದ ಮೇಲಿರ್ತಕ್ಕಂಥ ಕಲಶಕ್ಕೆ ಇಸ್ಕೊಂತಾನೆ. ಇಷ್ಟೇ ಮಾಡೋದು ಭಗವಂತ. ನಿಮ್ಗೆ ಅರ್ಥ ಆಗಲ್ಲ. ಆದರೆ ನಿಮ್ಮ ಯೋಗ್ಯತೆ ತಕ್ಕಂತೆ ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಆ ದೇವರಿಟ್ಟಿದ್ದಾನೆ ಹೊರತು ಯಾರು ಯಾರಿಗೂ ಹೊಣೆಯಲ್ಲ. ನೀವೆಲ್ಲ ಮಾಡಿರೋ ಕರ್ಮವನ್ನು ಅನುಭವಿಸೋಕ್ಕೆ ದೇವ್ರ ಮೇಲೆ ದೂಷಿಸ್ತೀರ. ಎಷ್ಟು ಪೂಜೆ ಮಾಡಿದ್ದೀವಿ, ಎಷ್ಟು ಪುನಸ್ಕಾರ ಮಾಡಿದ್ದೀವಿ, ಯಾರು ಕಾಪಾಡಿದ ದೇವರು, ಎಲ್ಲಿಂದ ಬರ್ತಾನೆ ದೇವರು ಅಂತ ಬಹಳ ಜನ ಹೇಳಿದ್ರು. ಇವತ್ತಿನ ದಿವಸ ನೀವು ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳಿದ್ರು. ಚಿಕಾಗೋಗೆ ಹೋದಾಗ ಹೇಳ್ತಕ್ಕಂಥ ವಿಚಾರ ಹೇಳಿದ್ರು. ಒಬ್ಬನ್ಯಾನೋ ಬಂದ, ಸ್ವಾಮೀಜಿ ಈಸ್ ದೇರ್ ಗಾಡ್ ಅಂದ. ದೇವ್ರು ಇದ್ದಾನ ಅಂದು. ಹೂನಪ್ಪ ಇದ್ದಾರೆ. ಸರಿ, ಅವರೇನೋ ಸ್ಪೀಚ್ಗೆ ಹೋಗ್ತಾ ಇದ್ರು, ಇನ್ನೂ ಕೂತಿದ್ರು. ದೇವ್ರಿದ್ದಾನ? ಹೂನಯ್ಯ ಇದ್ದಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತದೆ. ರಿಯಲಿ ಈಸ್ ದೇರ್ ಗಾಡ್ ಅಂದ. ಯಾಕೆ ಕಪಾಳಕ್ಕೆ ಕೊಟ್ಟರು ಒಂದು. ಆಗ ಅವನು ಏನು ಹಿಂಗೆ ಜೋರಾಗಿ ಹೊಡೆದ್ಬಿಟ್ರಿ ನನಗೆ, ನೀವು ಹೊಡೆದಿದ್ದೆ ನಂಗೆ ಬೇಜಾರಾಗಿಲ್ಲ, ಆದರೆ ನೋವ್ತಾ ಇದೆ, ಹೆಂಗೆ ಹಂಗೆ ಹೊಡೆದಿದ್ದೀರಾ ಅಂತ. ಎಲ್ಲಿ ತೋರಿಸು ಆ ನೋವನ್ನ ಅಂದರು. ಆ ನೋವನ್ನ ಹೆಂಗೆ ತೋರ್ಸಕ್ಕಾಗತ್ತೆ? ದಟ್ ಈಸ್ ವೈ ಐ ಟೋಲ್ಡ್ ಯು ಐ ಕಾಂಟ್ ಶೋ ಗಾಡ್. ನೀನು ಅನುಭವ ಪಡಬೇಕು. ದೇವ್ರು ನಾನು ಹೆಂಗೆ ತೋರ್ಸಕ್ಕಾಗತ್ತೆ? ಕಪಾಳಕ್ಕೆ ಹೊಡೆದಾಗ ನೋವು ಕಾಣ್ತಿದ್ದಾಗ ದೇವರಿದ್ದಾನೆ ಅನ್ನೋದು ಹೇಳ್ತದೆ ಹೊರತು ದೇವರಿದ್ದಾನೆ ಅಂತ ತೋರಿಸಿ ನೋಡೋಣ, ತೋರ್ಸಕ್ಕೆ ಸಾಧ್ಯವಿಲ್ಲ. ನೀನು ಅನುಭವ ಪಡಬೇಕು. ಅದೇ ನೀವು ನಡ್ಕೊಂಡು ಹೋಗ್ತಾ ಇದ್ದಾಗ ಎದುರುಗಡೆ ರಕ್ತೇಶ್ವರಿ ದೇವಸ್ಥಾನ ಇದ್ದಾಗ ಆ ರಕ್ತೇಶ್ವರಿ ಭಾಗದಲ್ಲಿ ಸೈಕಲಲ್ಲಿ ಹೋಗ್ತಾ ಇರ್ತಾನೆ ಒಬ್ಬನು, ಟೈಮ್ ಇಲ್ಲ, ಕೈ ಹಿಂಗನ್ನತ್ತೆ. ನಿಮಗೆ ಗೊತ್ತಿಲ್ಲದೆ ಆ ಕೈ ಹಿಂಗನ್ನತ್ತೆ. ಹೊರಗಡೆ ನಿಂತಿದ್ದವನು ಸೈಕಲ್ ಹೋಗ್ತಿದ್ದಾಗಲೇ ನಿಮ್ಮ ಕೈ ಹಿಂಗೆ ಅನ್ಬೇಕಾದ್ರೆ, ಆ ಒಳಗಿರೋ ಶಕ್ತಿ ಎಳಿಬೇಕಾದ್ರೆ ನೀವೇ ಆ ದೇವಸ್ಥಾನಕ್ಕೆ ಕಾಲಿಟ್ಟರೆ ಎಷ್ಟು ಶಕ್ತಿ ನಿಮಗೆ ತುಂಬತ್ತೆ. ಮನಸ್ಸಿಗೆ ಏನಾದರೂ ಹೋಗಿದೆಯಾ? ಇವತ್ತವರೆಗೂ ಯಾರಾದರೂ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ ಕಾಲಿಟ್ಟಿದ್ದೀರಾ ನಿಮ್ಮ ಯೋಗ್ಯತೆಗೆ? 14 ವರ್ಷ ಆಯಿತು. ಒಬ್ರು ಯಾವುದೋ ಒಂದು ಕುಟುಂಬ ತಿರುಪತಿಯಲ್ಲೇ ವಾಸವಾಗಿದ್ದಾರೆ. ಗಂಡ ಹೆಂಡತಿನೇ ಅರ್ಚಕರು, ಅವ್ರ ಮನೆಯವರೇ ಅರ್ಚಕರು, ಹೆಂಡತಿ ಇದುವರ ತನಕ 14 ವರ್ಷ ಆಯಿತು ಆ ದೇವಸ್ಥಾನಕ್ಕೆ ಕಾಲಿಟ್ಟಿಲ್ಲ. ತಿರುಪತಿಗೆ ಫಾರಿನ್ನಿಂದ ಎಲ್ಲ ಜನ ಬರ್ತಾರೆ. ಕರ್ಮ ಸಮದಿರಬೇಕು ನಿಮಗೂ. ಹಾಗೆ ಇವತ್ತಿನ ದಿವಸ ನಾನು ಹೇಳ್ತೀನಿ ಕೇಳಿ, ಮೇಲ್ಗಡೆ ಫ್ಯಾನ್ ಓಡ್ತಾ ಇರುತ್ತೆ. ಆ ಫ್ಯಾನ್ನಲ್ಲಿ ಗಾಳಿನ ಹೆಂಗೆ ತೋರ್ಸೋಕ್ಕಾಗತ್ತೆ? ನೀವು ಫ್ಯಾನ್ ಕೆಳಗೆ ಕೂತ್ಕೋಬೇಕು. ಹಾಗೆ ಪ್ರಪಂಚ ಎಲ್ಲ ಗಾಳಿ ಆಡ್ತಾ ಇದ್ರು, ಯಾಕೆ ಫ್ಯಾನ್ ಹತ್ರಕ್ಕೆ ಹಾಕೊಂತೀವಿ? ದೇವರು ನಮ್ಮ ಹತ್ರ ಇರಲಿ ಅಂತ. ಅದಕ್ಕೆ ಎಲ್ಲ ಕಡೆ ದೇವಸ್ಥಾನ ಇದ್ರು ನಿಮ್ಮ ಮನೇಲಿ ಒಂದು ದೇವರ ಮನೆ ಇರಲಿ ಅಂತ, ಪಕ್ಕದಲ್ಲಿ ಆ ದೇವರಿರಲಿ ಅಂತ ನಿಮಗೆ ಫ್ಯಾನ್ ಗಾಳಿ ಇದ್ದ ಹಾಗೆ ಅವನು ನಿಮ್ಮ ಪಕ್ಕದಲ್ಲಿ ಇರ್ತಾನೆ. ಅಷ್ಟೇ ವಿನಃ ಯದ್ಭಾವಂ ತದ್ಭವತೆ, ನಿಮ್ಮ ಭಾವನೆಗಳಿದ್ದ ಹಾಗೆ. ಹೇಳಿ, ಇವತ್ತಿನ ದಿವಸ ನಿಮಗೆಲ್ಲರಿಗೂ ಉಪದೇಶ ಮಾಡ್ತೀನಿ. ಆ ಮಂತ್ರವನ್ನು ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೂ ಸಹ ಹೇಳಬೇಕು. ಇದು ಯಾವುದೇ ಕಾರಣಕ್ಕೂ ನನ್ನ ಹೆಸರು ಅಥವಾ ನನ್ನ ನಾಮಕರಣ ಅಲ್ಲ. ನೀವು ಹೇಳ್ತಾ ಇರೋದು ದೇವರ ಹೆಸರು. ಪ್ರತಿಯೊಬ್ಬನ ಬಾಯಲ್ಲೂ ಬರಬೇಕು. ಪ್ರತಿಯೊಬ್ಬನು ಅಕ್ಕಪಕ್ಕ ನೋಡ್ಕೊಳ್ಳೋದಲ್ಲ, ಮನಸ್ಫೂರ್ತಿಯಾಗಿ ಹೇಳಬೇಕು. ಓಂ ನಮಃ ಶಿವಾಯ ಹೇಳಿ ಬಾಯ್ ಬಿಟ್ಟು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಒಬ್ಬೊಂದು ಶಬ್ದ ಇಲ್ಲ. ತಿಂಡಿ ತೀರ್ಥ ತಿಂದಿಲ್ವ ನೀವುಗಳ?
ಏನಾದರೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀರೋ ಎಲ್ಲೋ ಗುಸು 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 ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಾಗ 4 ರೋಡ್ ಬೀದಿ ಕೇಳುತ್ತೆ. ದೇವರ ನಾಮಸ್ಮರಣೆ ಹೇಳೋದು ಕಷ್ಟ ನಿಮಗೆ. ಹೇಳಿ, ನಾನು ಓಂ ಶಕ್ತಿ ಅಂತೀನಿ, ನೀವೆಲ್ಲ ಪರಾಶಕ್ತಿ ಅನ್ನಬೇಕು. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಇದು ಮೂಲ ಮಂತ್ರ. ಈ ಮಂತ್ರವನ್ನ ಅಷ್ಟಾಕ್ಷರಿ ಪಂಚಾಕ್ಷರಿ ಮುಂದೆ ಇಡೀ ಜಗತ್ತಲ್ಲಿ ಯಾವ ಮಂತ್ರವೂ ಇಲ್ಲ. ಯಾಕೆ ಅಂದ್ರೆ ದಶರಥ ಮಹಾರಾಜ ಸಾಕ್ಷಾತ್ ಶ್ರೀರಾಮ ಅಂತ ಹೆಸರಿಟ್ಟಿದ್ದು ಏನಕ್ಕೆ ಅಂದ್ರೆ ಓಂ ನಮೋ ನಾರಾಯಣಾಯ ಅಲ್ಲಿ ರಕಾರ ತೆಗೆದುಬಿಟ್ಟಾಗ ಓಂ ನಮೋ ನಾ ಹರಿಯಾಯ, ಹರಿ ಇಲ್ದರೆ ಜಗತ್ತೇನು. ಓಂ ನಮ ಶಿವಾಯ ಅಲ್ಲಿ ಪಂಚಾಕ್ಷರಿ ತೆಗೆದುಬಿಡಿ, ಮಾ ಅಂತ ತೆಗೆದುಬಿಡಿ, ಓಂ ನಾ ಶಿವಾಯ, ಶಿವ ಇಲ್ದರೆ ಜಗತ್ತೇನು. ಅಷ್ಟಾಕ್ಷರಿ ರಕಾರ, ಪಂಚಾಕ್ಷರಿ ಮಕಾರ ಎರಡೂ ಸೇರಿ ರಾಮ ಅಂತ ಆಯ್ತು. ರಾಮನಿಗೆ ಶಕ್ತಿ ಯಾರು ಕೊಟ್ಟವರು? ಏಕಾಕ್ಷರಂ ಬ್ರಹ್ಮ. ಆ ಶಕ್ತಿ ಅಂದ್ರೆ ಶ್ರೀಕಾರ. ಅದನ್ನೇ ಶ್ರೀರಾಮ ಅಂದ್ರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಎಲ್ಲರೂ ಎದೆ ಮೇಲೆ ಕೈ ಜೋಡಿಸಿ ಹೀಗೆ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಮ್ಮಲ್ಲಿ ಯಾರಾದರೂ ಕಷ್ಟಗಳನ್ನ ದೂರ ಮಾಡೋ ನಿಧಾನ ಆ ಸಾಕ್ಷಾತ್ ಭಗವಂತ ಒಬ್ಬನೇ. ನಮ್ಮಲ್ಲಿ ಗಂಡ ಹೆಂಡತಿ ಅನ್ಯೋನ್ಯ ಹೊಟ್ಟೋಗಿದೆ, ಅದನ್ನು ನೀನೇ ಕಾಪಾಡಬೇಕು. ನನ್ನ ಮಕ್ಕಳು ವಿದೇಶಕ್ಕೆ ಹೊಟ್ಟೋಗಿದ್ದಾರೆ, ಅವರು ಅದು ಹೇಗೆ ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಅವ್ರನ್ನ ಕಾಪಾಡು. ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಅತಿ ಶೀಘ್ರದಲ್ಲಿ ವರವನ್ನು ಹುಡುಕೊಡು. ನನ್ನ ಮಗಳಿಗೆ ಮದುವೆ ಆಗಿ ಗಂಡ ಬಹಳ ಗೊಳಿಕೊಂತಿದ್ದಾನೆ, ಅದನ್ನು ಸರಿ ಮಾಡು. ನನ್ನ ಮಕ್ಕಳಿಗೆ ಆರೋಗ್ಯ ಇಲ್ಲದೆ ಇರತಕ್ಕಂಥ ವಿಚಾರ ಎಷ್ಟೋ ಇದೆ, ಅದನ್ನು ಕಾಪಾಡು. ಮಕ್ಕಳಿಗೆ ಮಾತು ಬರ್ತಾ ಇಲ್ಲ, ಮಕ್ಕಳಿಗೆ ಕೈಕಾಲಿಲ್ಲ. ಏನಾದರೂ ನಾವು ಅಲ್ಪ ಸ್ವಲ್ಪ ಲೋಪದೋಷ ಮಾಡಿದ್ರೆ, ನಮ್ಮ ಕುಟುಂಬದಲ್ಲಿ ಏನಾದರೂ ನಾಗದೋಷಗಳು ಅಥವಾ ಸರ್ಪದೋಷಗಳು ಅಥವಾ ಗುರುದೋಷಗಳು ರಾಹುದೋಷಗಳು ಏನಾದರೂ ಇದ್ದರೆ ಅದನ್ನೆಲ್ಲ ದೂರ ಮಾಡಮ್ಮ ಅಂತ ಪ್ರಾರ್ಥನೆ ಮನಸ್ಸಲ್ಲಿ ಮಾಡಿಕೊಂಡು ನಾನು ಓಂಕಾರವನ್ನು ಜಪಿಸ್ತೀನಿ. ನೀವ್ಯಾರೂ ಅದನ್ನು ಹೇಳಬೇಕಾಗಿಲ್ಲ. ಆದರೆ ಪರಿಪೂರ್ಣವಾಗಿ ತಲ್ಲೀನಾಗಿ ಆ ಮನಸ್ಫೂರ್ತಿಯಾಗಿ ಅದನ್ನು ಮಾತ್ರ ಸ್ಮರಣೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವತೆ, ನಿಮ್ಮ ಕುಲದೇವತೆ, ನಿಮ್ಮ ಗ್ರಾಮ ದೇವತೆನ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ಅಷ್ಟೂ ಆ ದೇವಿಗೆ ಪಾದಾರಕ್ಕೆ ಹಾಕಿ ನಮಸ್ಕರಿಸ್ತಾ ಬನ್ನಿ. ಓಂ